ಸರ್ ಇದು NX 200 ಟೆಸ್ಟ್ ರೈಡ್ಗೆ ಸಿಗುತ್ತಾ? ಬೇಕು. ಇದು ಇವಾಗ ನಾನು ಟೆಸ್ಟ್ ರೈಡ್ ಮಾಡಿದ್ದು CB 200X ಅಂತ ಹಳೆ ವರ್ಷನ್ ಇದು. ಮುಂಚೆ ಇದು CB 200X ಅಂತಿತ್ತು. ಇವಾಗ ಹೊಸ ವರ್ಷನ್ನಲ್ಲಿ NX 200 ಅಂತ ಮಾಡಿದ್ದಾರೆ. ಸೊ ಇಂಜಿನ್ ವೈಸು ಪರ್ಫಾರ್ಮೆನ್ಸ್ ವೈಸ್ ಏನೂ ಚೇಂಜಸ್ ಇರಲ್ಲ ಅದಕ್ಕೂ ಇದಕ್ಕೂ. ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಒಂದು ಆ್ಯಡ್ ಮಾಡಿದ್ದಾರೆ. ಹಾಗೆ TFT ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅಲ್ಲಿ ಸಿಂಗಲ್ ಚಾನಲ್ ABS ಇತ್ತು, ಇವಾಗ ಡುವಲ್ ಚಾನಲ್ ABS ಮಾಡಿದ್ದಾರೆ. ಏನು ಗುರು ಇಷ್ಟು ಲೈಟ್ ವೆಯ್ಟು. ಸೊ ಇವತ್ತು NX 200 ಟೆಸ್ಟ್ ರೈಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಟೆಸ್ಟ್ ರೈಡಿಗೆ ಗಾಡಿ ಸಿಕ್ತು. ಗಾಡಿ ಚೆನ್ನಾಗಿದೆ ನೋಡೋಕ್ಕೆ, ಒಳ್ಳೆ ಲುಕ್ಕಾಗಿ. ಹೋಂಡಾ NX 200. NX 200 ಅಂತಲೂ ಕರೀತಾರೆ, ಇದನ್ನು CB 200X ಅಂತಲೂ ಕರೀತಾರೆ. ಸೊ ಬನ್ನಿ ಟೆಸ್ಟ್ ರೈಡ್ ಮಾಡೋಣ, ಹೆಂಗಿದೆ ಬೈಕ್ ನೋಡೋಣ. ಬೈಕು ಡಿಸೈನ್ ವೈಸ್ ಎಲ್ಲ ಚೆನ್ನಾಗಿದೆ, ಡಿಸೈನ್ ಲುಕ್ ಎಲ್ಲ ಚೆನ್ನಾಗಿದೆ. ಸೀಟ್ ಹೈಟ್ ಕಡಿಮೆ ಇದೆ, ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಸಸ್ಪೆನ್ಷನ್ ಒಂದು ರೇಂಜಿಗೆ ಚೆನ್ನಾಗೇ ಇದೆ. ಫ್ರಂಟು ಅಪ್ಸೈಡ್ ಡೌನ್ ಫೋರ್ಕ್ ಕೊಟ್ಟಿದ್ದಾರೆ, ಬ್ಯಾಕು ಮಾನೋಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾರೆ. ಓಕೆ, ಸಸ್ಪೆನ್ಷನ್ ಚೆನ್ನಾಗಿದೆ. ಗಾಡಿ ಫುಲ್ ಲೈಟ್ ವೆಯ್ಟ್ ಅನಿಸುತ್ತೆ, ಬರೀ 167 kg ಇದೆ ಬೈಕು ಅಷ್ಟೇ. ಇದು NX 500 ಇದೆ, 500cc. ಇದು 200, 184cc, 184cc ಇಂಜಿನ್ ಬರುತ್ತೆ. ಇದರಲ್ಲಿ 16 bhp ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 17 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬ್ರೇಕಿಂಗ್ ಓಕೆ, ಒಂದು ರೇಂಜಿಗೆ ಚೆನ್ನಾಗಿದೆ. ಸಸ್ಪೆನ್ಷನ್ ಕೂಡ ಚೆನ್ನಾಗಿದೆ, ಅಂದರೆ ಪವರ್ ಯಾಕೋ ಸಾಲ್ತಾ ಇಲ್ಲ. 184cc ಇಂಜಿನು, ಪವರ್ ಸ್ವಲ್ಪ ಕಡಿಮೆ ಅಂತ ಫೀಲ್ ಅನಿಸುತ್ತೆ. ಲೈಟ್ ವೆಯ್ಟ್ ಆಗಿದೆ ಬೈಕ್ ಮಾತ್ರ. ಹ್ಯಾಂಡ್ಲಿಂಗ್ ಸಿಟಿಲೆಲ್ಲ ಒಳ್ಳೆ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡ್ಬೋದು. ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟ್ರ್ ಇದೆ. ಆವ್ರೇಜಾಗಿ ಒಂದು 40-42 ಮೈಲೇಜ್ ಬರ್ಬೋದು. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇಲ್ಲ, 5 ಸ್ಪೀಡ್ ಅಷ್ಟೇ. ಇಂಜಿನ್ ಮಾತ್ರ ಹೆವಿ ಸ್ಮೂತು, ಒಂದು ಚೂರು ಎಲ್ಲೂ ವೈಬ್ರೇಷನ್ನೇ ಫೀಲ್ ಆಯ್ತಾ ಇಲ್ಲ. 3000 RPM ಮೇಲಿದ್ದರೂ ಒಂಚೂರು ವೈಬ್ರೇಷನ್ ಫೀಲ್ ಆಯ್ತಾ ಇಲ್ಲ. ಹೋಂಡಾದವ್ರ ಇಂಜಿನ್ ಅಷ್ಟು ಬೇರೆ ಯಾವ ಇಂಜಿನ್ ಅಷ್ಟು ರಿಫೈನ್ಮೆಂಟ್ ಇರೋಲ್ಲ. ಗಾಡಿ ಓಡಿಸ್ದಂಗೆ ಅನ್ನಿಸ್ತಾ ಇಲ್ಲ ಬ್ರೋ. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಲೋ ಎಂಡ್ ಟಾರ್ಕು ಪರವಾಗಿಲ್ಲ.
ಇದರಲ್ಲೂ ಡುವೆಲ್ ಚಾನಲ್ ABS ಇದೆ, ಸ್ವಿಚಬಲ್ ಅಲ್ಲ. ಹಾಗೆ ಇದರಲ್ಲಿ ಯಾವುದೇ ರೈಡಿಂಗ್ ಮೋಡ್ಸ್ ಇಲ್ಲ. ಫೀಚರ್ಸ್ ಅಂತ ಬಂದರೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೊಟ್ಟಿದ್ದಾರೆ. ಗೇರ್ ಸ್ಮೂತು, ಒಂದು ರೇಂಜಿಗೆ ಸ್ಮೂತಾಗೇ ಇದೆ. ಚೆನ್ನಾಗಿದೆ ಬೈಕು. ಸಸ್ಪೆನ್ಷನ್ ಚೆನ್ನಾಗಿದೆ, ಬ್ರೇಕಿಂಗು ಚೆನ್ನಾಗಿದೆ, ಲೋ ಆ್ಯಂಡ್ ಟಾರ್ಕ್ ಇದೆ, ಇಂಜಿನ್ ರಿಫೈನ್ಮೆಂಟ್ ಇದೆ. 4 ಇಯರ್ಸ್ ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ ಈ ಬೈಕ್ಗೆ. ಬಟ್ ಬೇಜಾರು ಅಂದರೆ 5 ಸ್ಪೀಡ್ ಗೇರ್ ಬಾಕ್ಸ್ ಅದೊಂದೇ ಬೇಜಾರು. 200 cc ಪವರ್ ಸಾಕು ಅನಿಸುತ್ತೆ. ಇಷ್ಟು ಒಳ್ಳೆ ಕಂಫರ್ಟ್ ಇದೆ, ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ಸಿಟಿ ಟ್ರಾಫಿಕ್ಕು, ಹೈವೇ ಎಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಬೈಕ್ನ. ಒಳ್ಳೆ ಕಂಫರ್ಟ್ ಇದೆ, ಆರಾಮಾಗಿ ಲಾಂಗ್ ಟ್ರಾವೆಲ್ ಎಲ್ಲ ಮಾಡ್ಬೋದು. ಹ್ಯಾಂಡ್ಲಿಂಗು, ಕಂಫರ್ಟ್ ಎಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಓಡ್ಸೋಕ್ಕೆ. ಮಧ್ಯ ಗೇರ್ ಶಿಫ್ಟ್ ಮಾಡಿದಾಗ ಒಂದು ಸ್ವಲ್ಪ ಪವರ್ ಲ್ಯಾಗ್ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಇನ್ನು 5 ಸ್ಪೀಡ್ ಗೇರ್ ಬಾಕ್ಸು ಅವೆರಡು ಬಿಟ್ಟರೆ ಏನೆಲ್ಲ ಓಕೆ, ಒಂದು ರೇಂಜ್ಗೆ ಚೆನ್ನಾಗಿದೆ ಬೈಕು. ಸೊ ಪ್ರೈಸ್ ಕೊಟೇಶನ್ ಕೊಟ್ಟಿದ್ದಾರೆ. 2,05,447 ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸ್ ಇದಕ್ಕೆ. ಎಕ್ಸ್ ಶೋರೂಮ್ ಪ್ರೈಸ್ ಇದಕ್ಕೆ 1,55,755 ರೂಪಾಯಿ. 1.5 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸು, 2 ಲಕ್ಷ ಆನ್ ರೋಡ್ ಪ್ರೈಸು.